ನಮ್ಮ ಈ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಮತ್ತೆ ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಕ್ಸಾಮ್ಸ್ ಎಲ್ಲ ಹತ್ತಿರಕ್ಕೆ ಬಂತಲ್ಲ, ಸೊ ಅದಕ್ಕೆ ನೋಡಿ ನಾನು ಮೊದಲು ಇವತ್ತು ಸೈನ್ಸ್ನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಗುರುತ್ವ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಡಿಸ್ಕ್ರಿಪ್ಟಿವ್ ಲೆವೆಲ್ ನಾನು ಮಾಡಬೇಕು ಅಂತ ಮಾಡಿದ್ದೆ. ಈಗ ಡಿಸ್ಕ್ರಿಪ್ಟಿವ್ ಇಲ್ಲ ಅಂತಿದ್ದಾರೆ, ನೋಡೋಣ. ಆದರೆ ಡಿಸ್ಕ್ರಿಪ್ಟಿವ್ ಇಟ್ಟರೆ ಅದಕ್ಕೂ ಯೂಸ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಇಲ್ಲ ಅಂತಂದರೆ ನಮ್ಗೆ MCQ ಮಾದರಿಯಲ್ಲಿ ಕೂಡ ಯಾವ ಥರ ಕೇಳ್ಬೋದು ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ನನ್ನ ಸ್ಟಡಿಗಂತ ನಾನು ಮಾಡ್ಕೊಂಡಿರೋದು, ಸೊ ನಿಮಗೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ, ಆಮೇಲೆ ಏನಾದರೂ ಕಮೆಂಟ್ ಇದ್ದರೆ ಹಾಕಿ. ನೋಡಿ, ಸಾರ್ವತ್ರಿಕ ಗುರುತ್ವ ಸ್ಥಿರಾಂಕ ಮತ್ತು ಗುರುತ್ವ ವೇಗೋತ್ಕರ್ಷಗಳ ವ್ಯತ್ಯಾಸ, ಇದನ್ನು 2 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬರೀ ನಿಮಗೆ ಯಾವುದು ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂಡರೊಳಗೆ ಯಾವ್ಯಾವ ಎಕ್ಸಾಮ್ನಲ್ಲಿ ಕೇಳಿದರೆ ಎಲ್ಲ ಪ್ರಶ್ನೆಗಳನ್ನು ಒಂದೆಡೆ ಕಲೆಕ್ಟ್ ಮಾಡಿ, ಅಂದರೆ ಈ ಗುರುತ್ವ ಎಂಬ ಪಾಠದ ಅಂಡರೊಳಗೆ ಯಾವ್ಯಾವ ಬರ್ತಾವೆ ಎಲ್ಲನೂ ಒಂದೆಡೆಗೆ ಕಲೆಕ್ಟ್ ಮಾಡಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಒಂದು ಸಹಕಾರ ಮತ್ತು ಸಲಹೆ ಬೇಕಾಗುತ್ತದೆ. ಕಮೆಂಟ್ ಮೂಲಕ ಸಲಹೆ ಮತ್ತು ಸಹಕಾರಗಳನ್ನು ಕೊಡ್ಬೋದಾಗಿದೆ. ನೋಡಿರಿ, ಸಾರ್ವತ್ರಿಕ ಗುರುತ್ವ ಸ್ಥಿರಾಂಕ ಮತ್ತು ಗುರುತ್ವ ವೇಗೋತ್ಕರ್ಷದ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದಾಗ ನಿಮಗೂ ಎಲ್ಲರಿಗೂ ತಿಳಿದ ಹಾಗಿರುವ ಸಾರ್ವತ್ರಿಕ ಗುರುತ್ವ ಸ್ಥಿರಾಂಕ ಅಂದ್ರೆ ಕ್ಯಾಪಿಟಲ್ G ಆಗಿರ್ತದೆ. ಅದರಂತೆ ಗುರುತ್ವ ವೇಗೋತ್ಕರ್ಷ ಅಂತಂದ್ರೆ ಇದು ಸ್ಮಾಲ್ g ಆಗಿರ್ತದೆ. ಇದು ನಮ್ಮ ಮೊದಲ ಒಂದು ಕಲ್ಪನೆ. ಈಗ ನಾವು ಸಾರ್ವತ್ರಿಕ ಗುರುತ್ವ ಸ್ಥಿರಾಂಕ ಮತ್ತು ಗುರುತ್ವ ವೇಗೋತ್ಕರ್ಷದ ವ್ಯತ್ಯಾಸವನ್ನು ಬರೆಯೋಣ. ನೋಡಿ ಫ್ರೆಂಡ್ಸ್, ಇದರ ಮೌಲ್ಯ ವಿಶ್ವದಾದ್ಯಂತ ಸ್ಥಿರವಾಗಿರ್ತದೆ. ಅಂದರೆ ಇದು ಎಲ್ಲೇ ಹೋಗ್ರಿ ನೀವು ಎಲ್ಲ ಕಡೆಗೂ ಒಂದೇ ಥರ ಆಗಿರ್ತದೆ. ಆದ್ರೆ ಈ ಗುರುತ್ವ ವೇಗೋತ್ಕರ್ಷದ ಮೌಲ್ಯ ಏನಾಗ್ತದೆ ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಹೋಗ್ತದೆ. ಒಂದು ಸ್ಥಳದೊಳಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇದೆ ಅಂತಲ್ಲ. ಈಗ ಒಂದು ಸ್ಥಳದೊಳಗೆ ನಮಗೇನಾಗಿತ್ತು ಅಂದ್ರೆ 10 ಮೀಟರ್ ಸ್ಕ್ವೇರ್ ಆಗಿತ್ತಪ್ಪ ಅಂತಂದರೆ ಬೇರೆ ಕಡೆಗೆ ಹೋದಾಗ ಅದು ಚೇಂಜ್ ತೋರಿಸ್ಬೋದು ಅಂತ ಇದು ಹೇಳ್ತದೆ ನಮಗೆ. ಅದರಂತೆ ನೋಡಿ ಫ್ರೆಂಡ್ಸ್, ಇದರದೊಂದು ಬೆಲೆ ಅಂತ ಬಂದಾಗ 6.673 10⁻⁻11 Nm ಸ್ಕ್ವಯರ್ ಅಂದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಬೈ kg² ಅಂತ ಇದೆ. ಸೊ ಇದರ ಮೇಲೇನೂ ನಮಗೆ MCQ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಏನಂತ ಕೇಳ್ಬೋದು ಅವರು, ಕ್ಯಾಪಿಟಲ್ G ಮೌಲ್ಯ ವಿಶ್ವದಾದ್ಯಂತ ಏನಾಗಿರುತ್ತದೆ ಅಂತ ಕೇಳ್ಬೋದು, ಅಥವಾ ಬದಲಾಗುವ ಮೌಲ್ಯ ಯಾವುದು ಅಂತಲೂ ಕೇಳ್ಬೋದು. 2 Gಗಳನ್ನು ಕೊಟ್ಟು ಕೇಳ್ಬೋದು. ಆವಾಗ ನಾವು ಗುರುತಿಸಲು ಸ್ಮಾಲ್ g ಮತ್ತು ಕ್ಯಾಪಿಟಲ್ G ನಮ್ಮ ಕಣ್ಮುಂದೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಅದರಂತೆ ನೋಡಿ, ಇಲ್ಲಿ ಇನ್ನೊಂದು ಟ್ವಿಸ್ಟ್, -11 ಮತ್ತು 11 ಕೊಟ್ಟು ಕೂಡ ಅವರು ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇದೆ. ಅದರಂತೆ ಇದು ಅದೀಶವಾಗಿದೆ ಮತ್ತು ಇದು ಸದಿಶವಾಗಿದೆ. ನೋಡಿ, ಭೂಮಿಯ ಮೇಲೆ ಸರಾಸರಿ 9.8 ಮೀಟರ್/ಸೆಕೆಂಡ್² ಆಗಿದೆ. ಯಾವುದು? ಗುರುತ್ವ ವೇಗೋತ್ಕರ್ಷ. ಅದರಂತೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಕೆಲವೊಂದು ಸಲ ನಾವು ಇದನ್ನು 10 ಅಂತಲೂ ಉಪಯೋಗಿಸುವುದುಂಟು. ಅವರು ಪ್ರಶ್ನೆಯಲ್ಲಿಯೇ ನೀವು 10 ಎಂದು ಭಾವಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತಲೂ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವು ಒಂದು ಕನ್ಸಿಡರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈಗ ನೋಡಿ, ಸಾರ್ವತ್ರಿಕ ಗುರುತ್ವ ಸ್ಥಿರಾಂಕದ ಗುರುತ್ವ ವೇಗೋತ್ಕರ್ಷದ ವ್ಯತ್ಯಾಸಗಳು ನಮಗೆ ಗೊತ್ತಾಯಿತು. ಈ ಥರ ಬರೆದ್ರೆ ನಮಗೊಂದು 2 ಅಂಕಗಳು ಸಿಗ್ಬೋದು. ಇಲ್ಲಿ ನಾನು ಎಷ್ಟು ಪರೀಕ್ಷೆಗೆ ಉಪಯುಕ್ತವೋ ಅಷ್ಟನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಉಚಿತ ಪತನ ಅಂತಿದೆ. ಅಂದರೆ ಉಚಿತ ಪತನ ಎಂದರೇನು? ನೋಡಿ, ಉಚಿತ ಪತನ ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಥರ ಬಂದಿದೆ, ಸೊ ಅದಕ್ಕಾಗಿ ಹಾಗೆ ಬರೆದಿದ್ದೀನಿ. ಇದನ್ನು ನಾವು ಸ್ವತಂತ್ರ ಪತನ ಅಂತ ಕೂಡ ಹೇಳ್ತೀವಿ. ಉಚಿತ ಪತನ ಅನ್ನೋದನ್ನು ಸ್ವತಂತ್ರ ಪತನ ಅಂತ ಹೇಳ್ತೀವಿ. ಅಂದರೆ ಫ್ರೀ ಫಾಲ್ ಅಂತ ಅರ್ಥ ಆಗುತ್ತೆ. ಅಂದರೆ ಒಂದು ವಸ್ತುವು ಕೇವಲ ಗುರುತ್ವಾಕರ್ಷಣ ಬಲದಿಂದ ಮಾತ್ರ ಕೆಳಗೆ ಬೀಳುತ್ತಿದ್ದರೆ ಅದನ್ನು ನಾವು ಫ್ರೀ ಫಾಲ್ ಅಥವಾ ಉಚಿತ ಪತನ, ಸ್ವತಂತ್ರ ಪತನ ಅಂತೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ವಸ್ತುವಿನ ಚಲನೆಯ ದಿಕ್ಕು ಬದಲಾಗುವುದಿಲ್ಲ. ನೋಡಿರಿ, ವಸ್ತುವಿನ ಚಲನೆಯ ದಿಕ್ಕು ಬದಲಾಗುವುದಿಲ್ಲ. ನಾವು ಇಲ್ಲಿ ಬೇಕಾದರೆ ಒಂದು ಚೆಂಡನ್ನು ಮೇಲೆ ಎಸೆದಾಗ ಅದು ಕೆಳಗೆ ಬರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಅದು ಯಾವ ದಿಕ್ಕನ್ನು ಬದಲಾಯಿಸುವುದಿಲ್ಲ, ನೇರವಾಗಿಯೇ ಬೀಳುತ್ತದೆ. ಅಂದರೆ ಭೂಮಿಯ ಒಂದು ಗುರುತ್ವಾಕರ್ಷಣ ಬಲಕ್ಕೆ ಅದು ಆಕರ್ಷಿತ ಆಗಿರ್ತದೆ.
ಅದರ ವೇಗದಲ್ಲಿ ನಿರಂತರ ಹೆಚ್ಚಳ ಉಂಟಾಗ್ತದೆ. ಭೂಮಿ ಎಡೆಗೆ ಬಂದಂತೆ ಅದರ ಒಂದು ವೇಗ ಏನಾಗ್ತೈತಿ, ಹೆಚ್ಚಳ ಆಗ್ತೈತಿ. ಇಂಥದನ್ನು ನಾವು ಉಚಿತ ಪತನ ಅಂತೇಳಿ ಕರಿತೀವಿ. ಉಚಿತ ಪತನ ಅಥವಾ ಸ್ವತಂತ್ರ ಪತನ, ಮತ್ತು ನೀವೇನು ಹೇಳ್ತೀರಲ್ಲ ಫ್ರೀ ಫಾಲ್ ಅಂತೇಳಿ, ಅದು ಕೂಡ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಈ ಪ್ರಶ್ನೆ ಏನಾಗಿದೆ ಅಂದರೆ, ವಸ್ತುವಿನ ತೂಕ ಭೂಮಿಯ ಧ್ರುವಗಳಲ್ಲಿ ಹೆಚ್ಚಾಗಿ ಮತ್ತು ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರುತ್ತದೆ ಏಕೆ? ನೋಡಿರಿ, ಭೂಮಿಯ ಧ್ರುವಗಳಲ್ಲಿ ಹೆಚ್ಚಾಗಿ ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರ್ತದೆ ಯಾಕೆ ಅನ್ನೋದು ಈ ಪ್ರಶ್ನೆ ಆಗೈತಿ. ನೋಡಿರಿ, ಭೂಮಿಯ ಸಂಪೂರ್ಣ ಗೋಳಾಕಾರವಾಗಿರದೆ, ಅಂದ್ರೆ ನಮ್ಮ ಭೂಮಿ ಏನೈತಲ್ಲ ಇದು ಪೂರ್ತಿ ಗೋಳವಾಗಿಲ್ಲ. ಇದು ಏನದ, ಧ್ರುವಗಳಲ್ಲಿ ಕೊಂಚ ಚಪ್ಪಟೆ ಆಗಿರ್ತದೆ, ಅಂದ್ರೆ ಸ್ವಲ್ಪ ಚಪ್ಪಟೆ ಆಗೈತಿ. ಹೀಗಾಗಿ ಭೂಮಿಯ ತ್ರಿಜ್ಯ ಅಂದ್ರೆ ಸ್ವಲ್ಪ ನಮ್ಮ ಭೂಮಿ ಏನಾಗೈತಿ ಚಪ್ಪಟೆ ಆಗಿರುವುದರಿಂದ ಭೂಮಿಯ ತ್ರಿಜ್ಯ ಧ್ರುವಗಳಲ್ಲಿ ಕಡಿಮೆ ಇದ್ದು ಸಮಭಾಜಕ ವೃತ್ತದಲ್ಲಿ ಹೆಚ್ಚಿರ್ತದೆ. ಆದ್ದರಿಂದ ನಾವು ಇಲ್ಲೊಂದು ನಮ್ಗೆ ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ ಅವರು. ನೋಡ್ರಿ, G ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r². r² ಅಂದರೆ ತ್ರಿಜ್ಯ ಅಂತ ಬರ್ತದೆ. ನಾವು G ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ನೋಡಿರಿ, ಮತ್ತು ಇದನ್ನು ತೆಗಿಬೇಕಾದ್ರೆ ಕಾನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ತೆಗಿತೀವಿ. ಇದನ್ನು ನಾನು ಮುಂದಿನ ಒಂದು ಕ್ಲಾಸ್ನಲ್ಲಿ ಹೇಳ್ತೀನಿ ನಿಮ್ಗೆ. ಆದ್ದರಿಂದ ಧ್ರುವಗಳಲ್ಲಿ ವೇಗೋತ್ಕರ್ಷ ಹೆಚ್ಚಾಗಿರುತ್ತದೆ, ಪರಿಣಾಮವಾಗಿ ವಸ್ತುವಿನ ತೂಕವು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ನೋಡಿರಿ, ವಸ್ತುವಿನ ತೂಕ ಧ್ರುವಗಳಲ್ಲಿ ಹೆಚ್ಚಾಗಿರ್ತದೆ ಅಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ, ನಮ್ಗೆ ನೇರವಾಗೈತಿ G ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r² ಅಂತೇಳಿ. ಇದು ಒಂದು ಪ್ರಶ್ನೆ. ಈ ಪ್ರಶ್ನೆ ಗುರುತ್ವ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಬರುವಂಥ ಪ್ರಶ್ನೆಯಾಗಿದೆ ಫ್ರೆಂಡ್ಸ್. ಇದನ್ನು ಕೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಇದನ್ನು ಅಪ್ಲೈಡ್ ರೀತಿಯಲ್ಲಿ ಕೇಳ್ತಾರೆ. ಅಂದರೆ ಅವರು ಒಂದು ವ್ಯಾಲ್ಯೂವನ್ನು ಕೊಟ್ಟು ಇದು ಚಂದ್ರನ ಮೇಲೆ ಎಷ್ಟಾಗುತ್ತದೆ, ಅಥವಾ ಚಂದ್ರನ ವ್ಯಾಲ್ಯೂ ಕೊಟ್ಟು ಇದು ಭೂಮಿಯ ಮೇಲೆ ಎಷ್ಟಾಗುತ್ತದೆ, ಈ ಥರ ಕೇಳೋ ಸಾಧ್ಯತೆ ಇದೆ. ಇದರ ಒಂದು ಪ್ರಶ್ನೆ ನೋಡಿ, ಚಂದ್ರನ ಮೇಲಿನ ತೂಕವು ಭೂಮಿಯ ಮೇಲಿನ ತೂಕದ 1/6 ಮಾತ್ರ ಇರುತ್ತದೆ ಏಕೆ? ಅಂದ್ರೆ ಚಂದ್ರನ ಮೇಲಿನ ತೂಕ ಅಂದರೆ ಚಂದ್ರನ ಮೇಲಿದ್ದಾಗ ಭೂಮಿಯ 1/6 ಮಾತ್ರ ಇರ್ತದೆ ಯಾಕೆ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ನೋಡಿರಿ, ದ್ರವ್ಯರಾಶಿ ಮತ್ತು ತ್ರಿಜ್ಯವು ಭೂಮಿಗಿಂತ ಬಹಳ ಕಡಿಮೆ ಇದೆ. ಇದರಿಂದಾಗಿ ಚಂದ್ರನು ವಸ್ತುಗಳ ಮೇಲೆ ಪ್ರಯೋಗಿಸುವ ಗುರುತ್ವ ಬಲವು ಭೂಮಿಯ ಗುರುತ್ವ ಬಲದ 1/6 ಭಾಗದಷ್ಟು, ಅಂದರೆ ಗುರುತ್ವ ವೇಗೋತ್ಕರ್ಷ ಭೂಮಿಯ ಗುರುತ್ವ ಬಲದ 1/6 ಭಾಗದಷ್ಟು ಮಾತ್ರ ಇರುತ್ತದೆ. ಆದ್ದರಿಂದ ತೂಕವು 1/6 ಇರುತ್ತದೆ. ನೋಡ್ರಿ, ಪ್ರಶ್ನೆ ಏನೈತಿ, ಭಾಳ ನೇರವಾಗೈತಿ. ಏನೈತಿ ಪ್ರಶ್ನೆ? ಚಂದ್ರನ ರಾಶಿ ಮತ್ತು ತ್ರಿಜ್ಯ ಎರಡೂ ಭೂಮಿಗಿಂತ ಏನೈತಿ ಕಡಿಮೆ ಐತಿ. ಕಡಿಮೆ ಇರೋ ಸಂಬಂಧ 1/6 ಅದು ಆಗ್ತದ ಅಂತೇಳಿ ಇಲ್ಲಿ ಪ್ರಶ್ನೆ ಐತಿ. ಇಲ್ಲಿ ನಮ್ಗೆ MCQ ಒಳಗೆ 1/6 ಇದ್ರ ಮೇಲೂ ಕೇಳೋ ಸಾಧ್ಯತೆ ಐತಿ. ಮತ್ತು ಒಂದು ವ್ಯಾಲ್ಯೂವನ್ನು ಕೊಟ್ಟು ಅಂದ್ರೆ ಎಷ್ಟು ತೂಕ ಐತಿ ಅನ್ನೋದ್ರ ಮ್ಯಾಗೂ ನಮ್ಗೆ ಅಪ್ಲೈಡ್ ಮಾಡಿ ಕೇಳುವಂಥ ಸಾಧ್ಯತೆ ಐತಿ. ಅಂಥ ಕ್ವಶನ್ ಕೂಡ ನಾನು ಮುಂದೆ ತಂದಿದ್ದೀನಿ. ಮತ್ತು ಇದು ಬರೀ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಬರುವಂಥ ಪ್ರಶ್ನೆಗಳು ಮಾತ್ರವಲ್ಲದೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ನಮ್ಮ ಅಕ್ಕಪಕ್ಕದ ರಾಜ್ಯದ ಪ್ರಶ್ನೆಗಳನ್ನು ಕೂಡ ನಾನು ತೆಗೆದುಕೊಂಡು ಬರಲು ಪ್ರಯತ್ನ ಪಟ್ಟಿದ್ದೀನಿ. ನೀವು ಇವುಗಳನ್ನು ನೋಡಿ ಕಮೆಂಟ್ ಮಾಡಿ, ಮತ್ತು ಏನಾದರೂ ಸಲಹೆ ಕೊಡುವುದಿದ್ದರೆ ಮುಕ್ತವಾಗಿ ಕೊಡಬಹುದು. ನಾವು ಅದನ್ನು ಸ್ವೀಕರಿಸಲು ತಯಾರಿದ್ದೇವೆ. ಈ ಒಂದು ಪ್ರಶ್ನೆಯಲ್ಲಿ ನಾವು ಪ್ಲವನತೆ ಮತ್ತು ಪ್ಲವನ ಬಲ ಎಂದರೇನು ಎನ್ನುವ ಒಂದು ಕಾನ್ಸೆಪ್ಟ್ ಮೇಲೆ ಓದ್ತಾ ಇದ್ದೀವಿ. ನೋಡಿ, ಪ್ಲವನತೆ ಎಂದರೇನು? ಯಾವುದೇ ವಸ್ತುವನ್ನು ಧ್ರುವದಲ್ಲಿ ಮುಳುಗಿಸಿದಾಗ ಆ ದ್ರವವು ವಸ್ತುವಿನ ಮೇಲೆ ಆ ವಸ್ತುವಿನ ಮೇಲೆ ಮೇಲ್ಮುಖವಾಗಿ ಪ್ರಯೋಗಿಸುವ ಬಲವನ್ನು ಪ್ಲವನ ಬಲ ಎನ್ನಲಾಗುತ್ತದೆ. ಆ ಸಿಂಪಲ್ ಐತಿ. ಒಂದು ದ್ರವ ಅಂದರೆ ಯಾವುದೇ ಇರಲಿ, ನೀರು ಇರಲಿ ಮತ್ತೊಂದು ಏನಾನ ಇರಲಿ, ಅದರೊಳಗೆ ನಾವು ಏನಾರ ಒಂದು ಒಗೆದಾಗ ಅದು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಇಲ್ಲಿ ಮೇಲೆ ಬರುವ ಪ್ರಯತ್ನ ಏನೈತಿ, ಇದು ಮೇಲ್ಮುಖವಾಗಿ ಬರಲಿಕ್ಕೆ ಯಾವ ಬಲವನ್ನು ಹೆಲ್ಪ್ ಮಾಡ್ತೈತಿ, ಅದಕ್ಕೆ ನಾವು ಪ್ಲವನ ಬಲ ಅಂತೇಳಿ ಕರಿತೀವಿ. ಈ ದ್ರವದ ಸ್ವಭಾವವನ್ನೇ ನಾವು ಪ್ಲವನತೆ ಅಂತೇಳಿ ಕರಿತೀವಿ. ಈ ಪ್ರಶ್ನೆಯನ್ನು ನಮಗೆ 1 ಅಂಕಗಳಿಗೆ ಕೇಳಿದ್ಲಿ, 1 ಅಂಕಗಳಿಗೆ MCQನಲ್ಲಿ ಕೇಳಬಹುದು, ಮತ್ತು 2 ಅಂಕಗಳಿಗೆ ಕೇಳಿದಾಗ ಎರಡನ್ನು ಒಟ್ಟಾಗಿ ಕೇಳಿದರೆ ಇಷ್ಟು ಬರೆದರೆ ನಮಗೆ 1 ಮಾರ್ಕು ಕಟ್ಟಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಫ್ರೆಂಡ್ಸ್. ಮಾಡ್ಬೋದು ನಾವು. ನೋಡಿ ಫ್ರೆಂಡ್ಸ್, ಈಗಾಗಲೇ
ಕ್ರೈಸ್ ನೋಟಿಫಿಕೇಷನ್ ಅಂತೂ ಆಗಿದೆ. ಈಗ GPSTR HSTR ನೋಟಿಫಿಕೇಷನ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ನಾವು ಸ್ವಲ್ಪ ಓದು ಜಾಸ್ತಿ ಆಗಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಾವು ನಿರಂತರವಾಗಿ ಓದಿದವನು ಯಾವತ್ತಿಗೂ ನಷ್ಟ ಅನುಭವಿಸಿದ್ದು ಚರಿತ್ರೆಯಲ್ಲೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಆಗೇ ಆಗುತ್ತೆ. ಸೊ ಆದ್ದರಿಂದ ಸ್ವಲ್ಪ ಓದಿನ ಕಡೆಗೆ ಲಕ್ಷ್ಯ ಹರಿಸುವುದು ಒಳ್ಳೆಯದು ಫ್ರೆಂಡ್ಸ್. ನಾನು ಕೂಡ ಅದರತ್ತನೇ ನಿಮ್ಮನ್ನು ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಸಲಹೆಗೆ ನಾವು ಸ್ವೀಕರಿಸಲು ಸದಾ ಸಿದ್ಧರಾಗಿದ್ದೇವೆ. ನೋಡಿ, ಈ ಮುಂದಿನ ಪ್ರಶ್ನೆ: ಚಲಿಸುವಾಗ ಒಂಟೆಯು ಮರಳಿನಲ್ಲಿ ಸುಲಭವಾಗಿ ನಡೆಯುತ್ತದೆ, ಆದರೆ ನಮಗೆ ಕಷ್ಟವಾಗುತ್ತದೆ ಏಕೆ? ನೋಡಿ, ಪ್ರಶ್ನೆ ಏನೋ ತುಂಬ ಸರಳ ಅನಿಸುತ್ತೆ. ನೋಡಿ, ಒಂಟೆ ಅನ್ನೋದು ಮರಳಿಗಾಡಿನ ಹಡಗು ಅಂತೇಳಿ ನಾವು ಕರಿತೀವಿ. ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ಐತಿ. ಸೊ ಈ ಒಂಟೆ ಏನದಲ್ಲ, ಇದು ಯಾಕೆ ಸರಳವಾಗಿ ಮರಳು ಅಂದರೆ ನಮ್ಮ ಕಡೆ ಭಾಷೆಯೊಳಗೆ ನಾವು ಉಸುಕು ಅಂತ ಕರಿತೀವಿ. ಉಸುಕಿನೊಳಗೆ ಆರಾಮ್ ನಡೀತದೆ, ನಮ್ಮಿಂದ ಯಾಕೆ ಆಗಂಗಿಲ್ಲ ಅನ್ನೋದು ಈ ಪ್ರಶ್ನೆ ಆಗೈತಿ. ಒಂಟೆಯ ಪಾದಗಳು ಅಗಲವಾಗಿದ್ದು ಹೆಚ್ಚು ವಿಸ್ತೀರ್ಣ ಹೊಂದಿರುತ್ತವೆ. ಅಂದ್ರೆ ಒಂಟೆಯ ಪಾದಗಳು ಅಗಲಾಗಿರೋದ್ರಿಂದ ಅವುಗಳ ವಿಸ್ತೀರ್ಣ ಕೂಡ ಜಾಸ್ತಿ ಇರ್ತೈತಿ. ನಮ್ಗೆ ಆಗಲೇ ಗೊತ್ತಿರುವಂತೆ ಒತ್ತಡದ ಸೂತ್ರದಂತೆ ವಿಸ್ತೀರ್ಣ ಹೆಚ್ಚಾದಂತೆ ಮರಳಿನ ಮೇಲೆ ಬೀಳುವ ತೂಕ ಕಡಿಮೆ ಆಗ್ತದೆ. ಅಂದ್ರೆ ಒಂದು ಮರಳಿನ ಮೇಲೆ ಬೀಳುವಂಥ ತೂಕ ಕಡಿಮೆ ಆಗ್ತದೆ. ಹೀಗಾಗಿ ಒಂಟೆಯ ಕಾಲುಗಳು ಮರಳಿನಲ್ಲಿ ಹೋಗುವುದಿಲ್ಲ, ಆದರೆ ನಮ್ಮ ಪಾದಗಳ ವಿಸ್ತೀರ್ಣ ಕಡಿಮೆ ಇರುವುದರಿಂದ ಮರಳಿನೊಳಗೆ ಹೂತು ಹೋಗುತ್ತವೆ ಎಂಬುದು ಈ ಒಂದು ಪ್ರಶ್ನೆಯಾಗಿದೆ. ನೋಡಿ ಫ್ರೆಂಡ್ಸ್, ಇದು ಒಂದು ಪ್ರಶ್ನೆ. ಇದನ್ನು ಆಲ್ರೆಡಿ MCQನಲ್ಲೇ ಕೇಳಿದ್ದಾರೆ. CTET ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆಯಾಗಿದೆ ಫ್ರೆಂಡ್ಸ್. ಈ ಕ್ವಶನ್ ನಮ್ಮ ಕ್ರೈಸ್ನಲ್ಲಿ ಆಗಿರಲಿ ಅಥವಾ ನಾವು ಮುಂಬರುವಂಥ CETನಲ್ಲಿ ಆಗಿರಲಿ ಕೇಳಬಾರ್ದಂತೇನಿಲ್ಲ. ನೋಡಿ, ಕೃತಕ ಉಪಗ್ರಹಗಳಲ್ಲಿ ವ್ಯೋಮಗಾಮಿಗಳು ತೂಕರಹಿತ ಸ್ಥಿತಿಯನ್ನು ಅನುಭವಿಸಲು ಕಾರಣವೇನು? ಅಂದರೆ ಮೇಲೆ ಹೋದಂತೆ ಅವರಿಗೆ ತೂಕ ಇಲ್ಲ ಅನ್ನುವಂಥ ಒಂದು ಅನುಭವ ಆಗ್ತದೆ. ಸೊ ಆ ಅನುಭವ ಯಾಕೆ ಆಗ್ತದೆ ಅನ್ನೋದು ಈ ಪ್ರಶ್ನೆ ಆಗೈತಿ. ಕೃತಕ ಉಪಗ್ರಹವು ಭೂಮಿಯ ಸುತ್ತ ನಿರಂತರವಾಗಿ ಚಲಿಸುವಾಗ ಅದು ಭೂಮಿಯ ಕಡೆಗೆ ಸ್ವತಂತ್ರ ಪತನ ಸ್ಥಿತಿಯಲ್ಲಿರುತ್ತದೆ. ಉಪಗ್ರಹ ಮತ್ತು ಅದರೊಳಗಿನ ವ್ಯೋಮಗಾಮಿ ಇಬ್ಬರ ಮೇಲೂ ಒಂದೇ ಪ್ರಮಾಣದ ಗುರುತ್ವ ವೇಗೋತ್ಕರ್ಷೆ ಇರುವುದರಿಂದ ವ್ಯೋಮಗಾಮಿಗೆ ಯಾವುದೇ ಪ್ರತಿಕ್ರಿಯಾ ಬಲ ಸಿಗುವುದಿಲ್ಲ. ಹೀಗಾಗಿ ಅವರಿಗೆ ತೂಕರಹಿತ ಸ್ಥಿತಿಯ ಅನುಭವವಾಗುತ್ತದೆ ಅಂತದ. ನೋಡಿ, ಭಾಳ ಚಂದದ ಇದು. ಅಂದ್ರೆ ಕೃತಕ ಉಪಗ್ರಹ ಭೂಮಿಯ ಸುತ್ತ ತಿರುಗ್ತಿರ್ತದೆ. ಆವಾಗ ಸ್ವತಂತ್ರ ಪತನ ಅಂದ್ರೆ ಆಲ್ರೆಡಿ ನಾವು ಫಸ್ಟ್ ಕ್ವಶನ್ನೇ ಚರ್ಚೆ ಮಾಡಿದ್ವಿ. ಸ್ವತಂತ್ರ ಪತನ, ಉಚಿತ ಪತನ, ಫ್ರೀ ಫಾಲ್ ಅಂತೇಳಿ. ಸೊ ಸ್ವತಂತ್ರ ಪತನ ಸ್ಥಿತಿಯಲ್ಲಿರ್ತದೆ. ಅಂದ್ರೆ ಗುರುತ್ವಾಕರ್ಷಣ ಬಲದ ಒಂದು ಅದಕ್ಕೆ ಆಕರ್ಷಣೆಗೆ ಒಳಪಟ್ಟಿರ್ತದೆ ಅಂತ ಅರ್ಥ ಆಗ್ತದೆ. ಉಪಗ್ರಹ ಮತ್ತು ಅದರೊಳಗಿನ ವ್ಯೋಮಗಾಮಿ ಇಬ್ಬರ ಮೇಲೂ ಒಂದೇ ಪ್ರಮಾಣದ ಗುರುತ್ವ ವೇಗೋತ್ಕರ್ಷೆ ಬೀರುವುದರಿಂದ ವ್ಯೋಮಗಾಮಿಗೆ ಯಾವುದೇ ಪ್ರತಿಕ್ರಿಯಾ ಬಲ ಸಿಗುವುದಿಲ್ಲ. ಹೀಗಾಗಿ ಅವರಿಬ್ಬರಿಗೆ ಏನಾಗ್ತದಪ್ಪ ಅಂದ್ರೆ ತೂಕರಹಿತ ಸ್ಥಿತಿ ಅನುಭವ ಆಗ್ತದೆ. ನೋಡಿರಿ, ಇದನ್ನು ನಾವು 1 ಮಾರ್ಕ್ಸಿಗೆ ಆಲ್ರೆಡಿ ಕೇಳ್ಯಾರ. ಸೊ ಈ ಥರ ಕೇಳಿದಾಗ ನಮ್ಮ ಆನ್ಸರ್ ಏನಾಗಿರ್ತದೆ? ಸ್ವತಂತ್ರ ಪತನ. ಇದಕ್ಕೆ ಕಾರಣ ಏನಾಗಿರ್ತದೆ? ಸ್ವತಂತ್ರ ಪತನ ಆಗಿರ್ತದೆ ಅಂತ ನಾವು ಹೇಳ್ಬೋದಾಗಿರ್ತದೆ. ಅವರು ಎಂಥ ಸ್ಥಿತಿಯನ್ನು ಅನುಭವಿಸ್ತಾರ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ಅವರು. ಯಾಕಂದರೆ ಈಗಾಗಲೇ ಇದನ್ನು ಕೇಳ್ಯಾರ, ಮುಂದೆ ಅದನ್ನು ಕೇಳ್ಬೋದು. ಅದನ್ನು ಕೇಳಿದ್ರಪ್ಪ ಅಂದರೆ ನಾವು ತೂಕರಹಿತ ಸ್ಥಿತಿ ಅಂತ ಹೇಳ್ಬೋದಾಗ್ಯದ. ಈಗ ನಾವಿಲ್ಲಿ ಮಾತಾಡಿದ್ದರಲ್ಲಿ ಪ್ರಶ್ನೆಗಳು ಬರೋದಿಲ್ಲ ಫ್ರೆಂಡ್ಸ್. ಇನ್ನೊಂಚೂರು ಅಪ್ಲೈಡ್ ಮಾಡಿರ್ತಾರೆ, ಅದಕ್ಕೆ ನಾವು ತಯಾರಾಗಿರಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಭೂಮಿಯ ಆವರ್ತನ ದಿಢೀರನೆ ನಿಂತು ಹೋದರೆ ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ ಏನಾಗುತ್ತದೆ? ಇದನ್ನು ಎಲ್ಲಿ ಕೇಳಿದಾರಪ್ಪ ಅಂದ್ರೆ ನೋಡ್ರಿ, ಎಲ್ಲೆಲ್ಲಿ ಕೇಳ್ಯಾರ ಒಂದೇ ಪ್ರಶ್ನೆ. ಭೂಮಿಯ ಆವರ್ತನ ದಿಢೀರನೆ ನಿಂತು ಹೋದರೆ ಅಂದ್ರೆ ಒಮ್ಮೆ ಭೂಮಿ ಏನು ಆವರ್ತನ ಆಗ್ತಾ ಇದೆ ಅದು ಒಮ್ಮೆಗೆ ನಿಂತು ಹೋದ್ರೆ ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ ಏನಾಗ್ತದ ಅಂತದ. ನಮಗೆ ಇಲ್ಲಿ ಮೊದಲೊಂದು ಕನ್ಸೆಪ್ಟ್ ಗೊತ್ತಿರಬೇಕು. ಸಮಭಾಜಕ ವೃತ್ತದೊಳಗೆ ವಸ್ತುವಿನ ತೂಕ ಏನಾಗಿರ್ತದೆ ಅನ್ನೋದು ಗೊತ್ತಿತ್ತಪ್ಪ ಅಂದರೆ ಭೂಮಿಯ ಆವರ್ತನ ದಿಢೀರನೆ ನಿಂತು ಹೋದರೆ ಏನಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಇದು ಮಹಾರಾಷ್ಟ್ರದ ಟೇಟ್ ಒಳಗೆ ಕೇಳ್ಯಾರ ಮತ್ತು ನಮ್ಮ ಕರ್ನಾಟಕದ TET ಒಳಗೂ ಕೂಡ
ಕೇಳಿದ್ದಾರೆ. ಸೊ ಇದು ಏನಾಗಿದೆ, ಭೂಮಿಯ ಆವರ್ತನ ನಿಂತು ಹೋದರೆ ಸಮಭಾಜಕ ವೃತ್ತದಲ್ಲಿ ಗುರುತ್ವ ವೇಗೋತ್ಕರ್ಷದ ಮೌಲ್ಯ ಹೆಚ್ಚಾಗುತ್ತದೆ. ಗುರುತ್ವ ವೇಗೋತ್ಕರ್ಷ ಅಂದರೆ ಸ್ಮಾಲ್ ಜಿ. ನೋಡ್ರಿ, ನಾ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಮಾಲ್ ಜಿ ಕ್ಯಾಪಿಟಲ್ ಜಿ ಅಂತ, ಯಾಕಂದರೆ ಇದರ ಒಂದು ವ್ಯಾಲ್ಯೂ ನಮ್ಗೆ ಗೊತ್ತಾಗಲಿ ಅನ್ನೋ ಸಂಬಂಧ. ಸ್ಮಾಲ್ ಜಿದ ವ್ಯಾಲ್ಯೂ 9.8 ಇತ್ತು, m/s² ಅಂತ ಹೇಳ್ತಿದ್ವಿ. ಅದೇ ಥರ ನಮ್ಮದು ಕ್ಯಾಪಿಟಲ್ ಜಿ ವ್ಯಾಲ್ಯೂ ಕೂಡ ಗೊತ್ತಾಗಬೇಕಾಗಿರ್ತದೆ. ಅಂದರೆ 6.673 × 10⁻11 ಹೇಳ್ರಿ Nm/m² ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು kg ಅದನ್ನು ಅದ. ಸೊ ನೋಡಿರಿ, ಈಗ ನಾವು ಪಾಯಿಂಟಿಗೆ ಬರೋಣಂತ. ನೋಡಿರಿ, ಸಾಮಾನ್ಯವಾಗಿ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುವುದರಿಂದ ಉಂಟಾಗುವ ಅಪಕೇಂದ್ರ ಮೌಲ್ಯವು ಕೊಂಚ ಕಡಿಮೆಗೊಳಿಸುತ್ತದೆ. ಅಂದರೆ ಜಿನ ಮೌಲ್ಯವನ್ನು ಸ್ವಲ್ಪ ಕೊಂಚ ಕಡಿಮೆಗೊಳಿಸುತ್ತದೆ. ಇದಕ್ಕೇನು ಮೂಲ ಕಾರಣಪ್ಪ ಅಂತಂದ್ರೆ, ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುವುದರಿಂದ ಉಂಟಾಗುವ ಅಪಕೇಂದ್ರ ಬಲದ ಮೌಲ್ಯವನ್ನು ಕೊಂಚ ಕಡಿಮೆಗೊಳಿಸುತ್ತದೆ. ಏನಾಗ್ತೈತಿ, ಸ್ವಲ್ಪ ಕಡಿಮೆ ಆಗ್ತೈತಿ ಅನ್ನೋದನ್ನು ಇಲ್ಲಿ ನಮ್ಗವರು ಹೇಳ್ಯಾರ. ಸೊ ಫ್ರೆಂಡ್ಸ್, ಈ ಥರ ನಾನು ಬೇರೆ ಬೇರೆ ಒಂದು ಇದರಲ್ಲಿ ಯಾವ್ಯಾವ ಥರ ಕ್ವಶನ್ ಬಂದಿವೆ ಅನ್ನೋದನ್ನೆಲ್ಲ ತೆಗಿತೀನಿ. ಯಾಕಂದರೆ ಮೊದಲ ಬಾರಿಗೆ MCQ ಬರುವ ಸಾಧ್ಯತೆ ಇದೆ, ಕ್ರೈಸ್ ಕೂಡ ಇದೆ. ಸೊ ಈಗ ವಿದ್ಯಾರ್ಥಿಗಳೆಲ್ಲ ಹಸಿದು ಕುಳಿತವರಾಗಿದ್ದಾರೆ. ಎಷ್ಟು ದಿನ ಓದಿ 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 ಕುಳಿತವರಾಗಿದ್ದಾರೆ. ಯಾಕಂದರೆ ನಾಳೆ ಕರೀತಾರೆ, ನಾಡಿದ್ದು ಕರೀತಾರೆ ಅಂತೇಳಿ ತಮ್ಮ ಅಧ್ಯಯನದಲ್ಲಿ ತೊಡಗಿದವರಾಗಿದ್ದಾರೆ. ಅಂಥವ್ರ ಜೊತೆಗೆ ನಾವು ಫೈಟ್ ಮಾಡಬೇಕಂದ್ರೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಬಿಡುವಿನ ವೇಳೆಯಲ್ಲಿ ಇಂತಹ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಗೆ ತುಂಬ ಉಪಯೋಗ ಆಗ್ತದೆ. ನಾನಿಲ್ಲಿ ಯಾರ ಸಮಯವನ್ನು ಹಾಳು ಮಾಡ್ತಾ ಇಲ್ಲ, ಯಾಕಂದರೆ ಸಮಯ ಅನ್ನುವುದು ತುಂಬ ಮಹತ್ವದ್ದಾಗಿದೆ. ಮತ್ತು ಮರಳಿ ಸಿಗಲಾರದ್ದು ಯಾವುದಾದರೂ ಇದ್ದರೆ ಅದು ಸಮಯ ಮಾತ್ರ. ಅದು ಈ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಕೇಂದ್ರವಾಗಿದೆ. ನೋಡ್ರಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಭೂಮಿಯ ಕೇಂದ್ರ ಭಾಗದಲ್ಲಿ ವಸ್ತುವಿನ ತೂಕ ಶೂನ್ಯವಾಗಿರುತ್ತದೆ ಏಕೆ? ಬಂತು ನೋಡ್ರಪ್ಪ. ಯಾಕಂದ್ರೆ ಈಗ ಸಮಭಾಜಕ ವೃತ್ತ ಆಯಿತು, ಮತ್ತೇನಾಗಿತ್ತು ನಮ್ಮದು, ಈ ಸಮಭಾಜಕ ವೃತ್ತ ಆಗಿಂದ ಗುರುತ್ವ ಕೇಂದ್ರ ಆಗಿತ್ತು. ಈಗೇನು ಬಂತು, ಅದೇ ಗುರುತ್ವ ಕೇಂದ್ರನೇ ಇದು. ಭೂಮಿಯ ಕೇಂದ್ರ ಭಾಗದಲ್ಲಿ ವಸ್ತುವಿನ ತೂಕ ಏನಾಗಿರುತ್ತದೆ ಅಂತೇಳಿ ಒಂದು ಪ್ರಶ್ನೆ ಐತಿ. ಇದನ್ನು APTET, AP ಅಂದ್ರೆ ನಿಮ್ಗೆ ಗೊತ್ತದ. ಸೊ ಆಂಧ್ರ ಪ್ರದೇಶದ TETಯಲ್ಲಿ ಕೇಳ್ಯಾರ. ಏನು ಕೇಳ್ಯಾರ, ಭೂಮಿಯ ಕೇಂದ್ರಕ್ಕೆ ಹೋದಂತೆ ಅದರ ಸುತ್ತಲಿರುವ ರಾಶಿಯು ವಸ್ತುವನ್ನು ಎಲ್ಲ ದಿಕ್ಕುಗಳಿಂದ ಸಮನಾಗಿ ತನ್ನತ್ತ ಆಕರ್ಷಿಸುತ್ತದೆ. ಇದರಿಂದಾಗಿ ಭೂಮಿಯ ಕೇಂದ್ರದಲ್ಲಿ ನಿವ್ವಳ ಗುರುತ್ವ ವೇಗೋತ್ಕರ್ಷ ಶೂನ್ಯವಾಗಿರುತ್ತದೆ. ನೋಡ್ರಿ, G = 0. ಸೊ W = mg ಸೂತ್ರದಂತೆ G 0 ಆದಾಗ ತೂಕ ಶೂನ್ಯವಾಗುತ್ತದೆ. ನೋಡ್ರಿ, 2 ಇಂಟು ಇರೋದ್ರಿಂದ ಇದ್ರದ್ದು ವ್ಯಾಲ್ಯೂ ಏನಾಗ್ಬಿಡ್ತೈತಿ, 0 ಆಗ್ತೈತಿ. ಸೊ ಇದ್ರ ವ್ಯಾಲ್ಯೂ 0 ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ, ತೂಕ 0 ಆಗಿರ್ತದೆ. ಸೊ ಈ ಥರ ಇರುವಾಗ ಭೂಮಿಯ ಕೇಂದ್ರ ಭಾಗದಲ್ಲಿ ನಮ್ಗೆ ತೂಕ ಏನಾಗಿರ್ತೈತಿ, ಶೂನ್ಯ ಆಗಿರ್ತೈತಿ ಅನ್ನೋದು ಪ್ರಶ್ನೆ ಆಗೈತಿ. ಅಂದರೆ ಇಲ್ಲಿ ನಮಗೆ ಆನ್ಸರ್ ಆಗಿ ಸಿಕ್ಕಿರುವುದೇನು, MCQ ರೂಪದಲ್ಲಿ ನಮಗೆ ಸಿಕ್ಕಿರುವುದೇನು, ರಾಶಿಯು ವಸ್ತುವನ್ನು ಎಲ್ಲ ದಿಕ್ಕುಗಳಿಂದ ಸಮನಾಗಿ ತನ್ನತ್ತ ಆಕರ್ಷಿಸುತ್ತದೆ. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಇದು ಒಂದು ನಾವು ಭೂಕೇಂದ್ರ ಅಂದ್ಕೊಂಡ್ವಿ ಅಂತಂದ್ರೆ ಏನಾಗ್ತೈತಿ, ಎಲ್ಲ ಕಡೆದು ಏನಾಗ್ತಿರ್ತಾವೆ, ಹಿಂಗೆ ಬರ್ತಿರ್ತಾವೆ, ಹಿಂಗೆ ಹೋಗಂಗಿಲ್ಲ, ಆದರೆ ಏನಾಗ್ತಿರ್ತಾವೆ, ಬರ್ತಿರ್ತಾವೆ ಅನ್ನೋದನ್ನು ಅವ್ರು ನಮ್ಗೆ ಹೇಳ್ಯಾರ. ಹಿಂಗೆ ಬಂದಾಗ ಏನಾಗ್ತೈತಪ್ಪ ಅಂದ್ರೆ ತನ್ನತ್ತ ಆಕರ್ಷಿಸುತ್ತೆ. ಇದರಿಂದ ಭೂಮಿಯ ಕೇಂದ್ರದಲ್ಲಿ ನಿವ್ವಳ ಗುರುತ್ವ ವೇಗೋತ್ಕರ್ಷ ಶೂನ್ಯ ಆಗಿರ್ತದೆ. ಎಲ್ಲವೂ ಒಂದೇ ಕಡೆ ಬರೋದ್ರಿಂದ ಶೂನ್ಯ ಆಗಿರ್ತದೆ ಅನ್ನೋದು ಸಿಂಪಲ್ ಆಗೈತಿ ಇದು ಪ್ರಶ್ನೆ. ನೋಡಿ ಫ್ರೆಂಡ್ಸ್, ನಾವು ಈಗಾಗಲೇ 10 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನೂ ಮುಂದಿನ ಪ್ರಶ್ನೆಗಳನ್ನು, ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಯಾವ್ಯಾವ ಕೇಳಿದ್ದಾರೆ, ಎಲ್ಲ ಎಕ್ಸಾಮ್ಗಳಲ್ಲೂ ಯಾವ್ಯಾವ ಕೇಳಿದ್ದಾರೆ ಈ ಒಂದು ಲೆಸನ್ ಮೇಲೆ ಅನ್ನೋದನ್ನು ತಗೊಂಡು ಬರ್ತೀನಿ. ದಯವಿಟ್ಟು ಸಹಕರಿಸಿ. ನಮ್ಮ ಒಂದು ಸಣ್ಣ ಪ್ರಯತ್ನ ನಿಮ್ಮ ಒಂದು ದೊಡ್ಡ ಯಶಸ್ಸಿಗೆ ಕಾರಣವಾಗಲಿ ಅನ್ನುವುದೇ ನಮ್ಮ ಆಶಯವಾಗಿದೆ. ಸಹಕರಿಸಿ. ಥ್ಯಾಂಕ್ ಯು. ಮುಂದಿನ ಒಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.